ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೀವು ನೋಡ್ತಾ ಇದ್ದೀರಾ ಚೈತ್ರಿಕಾ ಭಟ್ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಅಡುಗೆ, ಮೇಕಪ್, ಲೈಫ್ ಸ್ಟೈಲ್, ಟ್ರಾವೆಲ್ ಮತ್ತು ರೀಡಿಂಗ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತೀನಿ. ಆ್ಯಂಡ್ ನೀವು ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಫ್ಯಾಮಿಲಿ ಮೆಂಬರ್ ಆಗಿದ್ದರೆ ಪ್ಲೀಸ್ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಸಹ ಕ್ಲಿಕ್ ಮಾಡಿ. ಸೊ ದಟ್ ನಾನು ಹೊಸ ವೀಡಿಯೋ ಹಾಕಿದಾಗ ನಿಮ್ಗೆ ಅದ್ರದ್ದು ನೋಟಿಫಿಕೇಶನ್ ಇಮಿಡಿಯೇಟಾಗಿ ಬರುತ್ತೆ, ಹಾಗೆ ನೀವು ಯಾವುದೇ ವೀಡಿಯೋನ ಮಿಸ್ ಮಾಡೋದಿಲ್ಲ. ಆ್ಯಂಡ್ ನಾನಿವತ್ತು ತುಂಬ ದಿವಸ ಆದಮೇಲೆ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿಯಾಗಿದ್ದೆ, ಬಟ್ ನಾನು ವೀಡಿಯೋ ಹಾಕಬೇಕು ಅಂತ ತುಂಬ ಕಾನ್ಷಿಯಸ್ ಆಗಿದ್ದೆ. ಸೊ ಮತ್ತೆ ಒಂದು ವೀಡಿಯೋ ಹಾಕ್ತಾಯಿದ್ದೀನಿ. ಇದು ಬಂದು ಒಂದು ಅನ್ಬಾಕ್ಸಿಂಗ್ ವೀಡಿಯೋ. ನಾನು ತುಂಬ ದಿವಸದಿಂದ ಅನ್ಕೋತಿದ್ದೆ ಈ ಪ್ರಾಡಕ್ಟ್ ಬೇಕು ನನಗೆ ಅಂತ, ಬಟ್ ಯಾವುದೋ ಕಾರಣಗಳಿಂದ ನಾನು ತೊಗೊಳಕ್ಕಾಗಿರಲಿಲ್ಲ. ಬಟ್ ನಾನು ಇವಾಗ ತುಂಬ ಯೋಚನೆ ಮಾಡಿ ಪರ್ಚೇಸ್ ಮಾಡಿದೆ. ನಿನ್ನೆ ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದು, ಬಟ್ ಅದು ಇವತ್ತೇ ಬಂತು. ಸೊ ತಡ ಮಾಡೋದು ಯಾಕೆ, ನಿಮ್ಗಳ ಮುಂದೆ ಅದನ್ನು ಶೇರ್ ಮಾಡೋಣ ಅಂತ ಅನಿಸ್ಬಿಟ್ಟು ನಿಮ್ಮ ಮುಂದೆ ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಆ ಪ್ರಾಡಕ್ಟ್ನ ನಾನು ಹೇಗೆ ಯಾವ ಮೆಟೀರಿಯಲ್ಸ್ಗೋಸ್ಕರ ಯಾವ ಪ್ರಾಡಕ್ಟ್ಗೋಸ್ಕರ ಯೂಸ್ ಮಾಡ್ತೀನಿ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ದಟ್ ಪ್ಯಾಕೇಜಿಂಗ್. ನೀವು ನೋಡ್ತಾ ಇದ್ದೀರಾ, ಇದು ಆ ಪ್ಯಾಕೇಜಿಂಗ್. ಅಮೆಝಾನಿಂದ ತೊಗೊಂಡಿದ್ದೀನಿ, ಅಮೆಝಾನಿಂದ. ಹಾಗೆ ನಾನು ಯೂಸ್ ಮಾಡೋವಂಥ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಮೆಟೀರಿಯಲ್ ಪ್ರಾಡಕ್ಟ್ಸ್ ಯಾವುದಾದ್ರೂ ಆನ್ಲೈನಲ್ಲಿ ನಾನು ತೊಗೊಂಡಿದ್ರೆ, ಅಥವಾ ಅದು ಆನ್ಲೈನಲ್ಲಿ ಲಿಂಕ್ ಇದ್ದರೆ ನಾನು ಅದನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ಹೋಗಿ ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಗೆ ಇಷ್ಟವಾಗುವಂಥ ಪ್ರಾಡಕ್ಟ್ಸ್ನ ಅಲ್ಲಿಂದ ನೀವು ಬೈ ಮಾಡ್ಬೋದು, ನನ್ನ ರೆಫರೆನ್ಸು. ಹಾಗೆ ನಾನು ಯೂಸ್ ಮಾಡುವಂಥ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಯಾವುದೋ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದು ನನ್ನ ಇಚ್ಛೆ ಅಥವಾ ನನ್ನ ಟೇಸ್ಟು. ಅದು ನಿಮ್ಗೆ ಇಷ್ಟ ಆದರೆ, ನಿಮಗೂ ಅದು ಕೂಡಿ ಬಂದರೆ ನೀವು ಅದನ್ನು ತೊಗೊಳ್ಳಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಟೈಮ್ ವೇಸ್ಟ್ ಮಾಡಿದೆ, ಅನ್ಬಾಕ್ಸ್ ಮಾಡೋಣ. ಏನು ಅಂತ ನೀವು ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಗೆಸ್ ಮಾಡಿದ್ರೆ, ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನಾದ್ರು ಗೆಸ್ ಮಾಡಿದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಸ್ವಲ್ಪ ಕಾನ್ವರ್ಸೇಷನ್ನ ಆ್ಯಕ್ಟಿವ್ ಆಗಿಟ್ಟಿರೋಣ. ಡಬ್ಬದೊಳಗಡೆ ಡಬ್ಬ ಬರ್ತಾಯಿದೆ. ವಾವ್, ಓಕೆ. ಬ್ರ್ಯಾಂಡು ತೋರಿಸ್ಬಿಡ್ತೀನಿ. ನಿಮಗೆ ಮಿರರಲ್ಲಿ ಉಲ್ಟಾ ಕಾಣಿಸುತ್ತೆ, ಬಟ್ ಇದು ಏನು ಅಂತ ನಾನೇ ಹೇಳ್ತೀನಿ. ಇನೋವೆರಾ ಅಂತ ಪ್ರಾಡಕ್ಟ್ ನೇಮು, ಓಕೆನಾ? ಸೊ ಅಂತ ಸ್ವಲ್ಪ ಮ್ಯೂಸಿಕ್ ಎಲ್ಲ ನಾನೇ ಕೊಟ್ಟೆ. ವಾವ್, ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ದಿಸ್ ಇಸ್ ಬಾಕ್ಸ್. ಏನು ಬಾಕ್ಸು ಅಥವಾ ಏನು ಕಿಟ್ಟು ಅಂತ ತೋರಿಸ್ತೀನಿ. ಓಕೆ, ಫಸ್ಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ವಾರ್ನಿಂಗ್ ಸೈನ್ ಇದೆ, ವಾರ್ನಿಂಗ್ ನೋಟ್ ಇದೆ. ವಾರ್ನಿಂಗ್ ನೋಟ್ನ ಸಹ ಓದ್ಬಿಡ್ತೀನಿ ನಿಮ್ಮ ಮುಂದೆನೇ. ಟು ಅವಾಯ್ಡ್ ಡೇಂಜರ್ ಆಫ್ ಸಫೋಕೇಶನ್, ಕೀಪ್ ದಿಸ್ ಪ್ಲಾಸ್ಟಿಕ್ ಬ್ಯಾಗ್ ಅವೇ ಫ್ರಮ್ ಬೇಬೀಸ್ ಆ್ಯಂಡ್ ಚಿಲ್ಡ್ರನ್. ಡು ನಾಟ್ ಯೂಸ್ ದಿಸ್ ಬ್ಯಾಗ್ ಇನ್ ಕ್ರೈಬ್ಸ್, ಬೆಡ್ಸ್ ಮತ್ತು ಕ್ಯಾರಿಯೇಜಸ್ ಆರ್ ಪ್ಲೇ ಪೆನ್ಸ್. ದಿಸ್ ಬ್ಯಾಗ್ ಇಸ್ ನಾಟ್ ಅ ಟಾಯ್. ಆಟ ಆಡೋದು, ಬುಕ್ ಗೀಕ್ ಅಥವಾ ಇದ್ರ ಮೇಲೆ ಏನೋ ಬೇಸ್ ಥರ ಇಟ್ಕೊಂಡು ಬರೆಯೋದು, ಆ ಥರದ್ದೆಲ್ಲ ಏನೂ ಮಾಡೋ ಹಾಗಿಲ್ಲ ಈ ಪ್ರಾಡಕ್ಟಲ್ಲಿ. ಪ್ಯಾಕೇಜಿಂಗ್ ಚೆನ್ನಾಗಿದೆ, ನೈಸ್. ಇದ್ರದ್ದು ಕಾಸ್ಟು ಮತ್ತು ಇದ್ರದ್ದು ಬೈಯಿಂಗ್ ಲಿಂಕ್ ಎಲ್ಲ ನಾನು ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಆ್ಯಂಡ್ ವಿಡಿಯೋ ಆಬ್ವಿಯಸ್ಲಿ ನಾನು ಹೇಳ್ತೀನಿ ನಿಮಗೆ ಏನು ಅಂತ. ಟನ್, ದಿಸ್ ಈಸ್ ಮೈ ನ್ಯೂ ಮೇಕಪ್ ಕಿಟ್. ಏನಪ್ಪ ಮೇಕಪ್ ಕಿಟ್ ತೊಗೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ನನ್ನ ಹತ್ರ ಆ್ಯಕ್ಚುಲಿ ಪ್ರಾಪರ್ ಆಗಿರುವಂಥ ಒಂದು ಮೇಕಪ್ ಕಿಟ್ ಇರಲಿಲ್ಲ, ಅಥವಾ ಸೆಗ್ರಿಗೇಟ್ ಮಾಡಿರೋಂಥ. ನಾನು ಯಾವಾಗಲೇ ರೆಡಿ ಆಗಬೇಕಾದ್ರೂ ಅಥವಾ ನಿಮಗೋಸ್ಕರ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ನಾನು ಅದನ್ನೆಲ್ಲ ಡಿಫ್ರೆಂಟ್ ಸೆಗ್ಮೆಂಟ್ಸಿಂದ ತೆಗೆದು ಕಲೆಕ್ಟ್ ಮಾಡಿ ಆರ್ಡ್ರಾಗಿ ಇಟ್ಕೊಂಡು ನಾನು ಮೇಕಪ್ ಮಾಡ್ಕೋಬೇಕು, ಅಥವಾ ನಾನು ರೆಡಿ ಆಗಬೇಕಾಗಿತ್ತು, ಅಥವಾ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಬೇಕಾಗಿತ್ತು. ಸೊ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ನನಗೊಂದು ಮೇಕಪ್ ಕಿಟ್ ಬೇಕು, ಪ್ರಾಪರ್ ಆಗಿರುವಂಥದ್ದು, ಪ್ರಾಪರಾಗಿ ಅಸೆಂಬಲ್ ಮಾಡೋಕ್ಕಿರುವಂಥ ಒಂದು ಅಸೆಂಬ್ಲರ್ ನನಗೆ ಬೇಕಿತ್ತು. ಸೊ ಹೀಗೆ ಅಮೆಝಾನಲ್ಲಿ ಗೋತ್ರೂ ಮಾಡ್ತಾ ಇದ್ದೆ. ಆವಾಗ ನನಗೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ತುಂಬ ಅಫೋರ್ಡಬಲ್ ಅಂತ ಅನ್ನಿಸ್ತು. ಸೊ ಇರಬೇಕು ಅಂತ ನನಗೂ ಅನ್ನಿಸ್ತು. ಸೊ ನಾನು ಈ ಮೇಕಪ್ ಕಿಟ್ನ ಬುಕ್ ಮಾಡಿದೆ. ಆ್ಯಂಡ್ ಇದನ್ನು ನಿಮಗೆ ತೋರಿಸ್ತೀನಿ ಓಪನ್ ಮಾಡಿಬಿಟ್ಟು. ಓಕೆ, ಹೀಗೆ ಜಿಪ್ ಓಪನ್ ಮಾಡ್ತಾ ಇದ್ದೀನಿ. ನಾನು ನೋಡ್ತಲ್ಲ, ನಾನೇ ಫಸ್ಟ್. ವಾವ್, ಇಟ್ಸ್ ನೈಸ್, ಚೆನ್ನಾಗಿದೆ ಅಲ್ವಾ? ಓಕೆ, ಒಳಗಡೆ ಸ್ಮೆಲ್ಲೆಲ್ಲ ಬರದೇ ಇರೋ ಥರದ್ದು ಒಂದು ಇದನ್ನು ಕೊಟ್ಟಿದ್ದಾರೆ, ನೈಸ್. ಹಾಗೆ ಇಟ್ಟಿರ್ತೀನಿ ನಾನು. ಈ ಥರ ಕಂಪಾರ್ಟ್ಮೆಂಟ್ಸ್ ಇದೆ ಇದರೊಳಗಡೆ, ನೋಡ್ಬೋದು ನೀವು. ದಿಸ್ ಈಸ್ ದ ಕಂಪಾರ್ಟ್ಮೆಂಟ್. ನನಗೆ ಯಾಕೋ ಇಷ್ಟ ಆಯಿತು, ಚೆನ್ನಾಗಿದೆ. ಫಸ್ಟ್ ಲುಕ್ಗೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮೆಟೀರಿಯಲ್ ಸಹ ಎಲ್ಲೂ ಏನೂ ಡ್ಯಾಮೇಜ್ ಆಗಿಲ್ಲ, ನೋಡ್ತಾ ಇದ್ದೀರಾ, ಓಕೆನಾ? ಆ್ಯಂಡ್ ದಿಸ್ ಈಸ್ ದ ಪ್ರಾಡಕ್ಟ್. ಓಕೆ, ಇದರಲ್ಲಿ ಏನೇನಿದೆ ಅಂತ ನಾನು ನಿಮ್ಗೆ ಹಾಗೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಹಾಗೆ ಇದನ್ನು ನಾನು ಹೇಗೆ ಅಸೆಂಬಲ್ ಮಾಡ್ತೀನಿ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ. ಇಲ್ಲಿ ಈ ಥರ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಯಾವುದೋ ಚಿಕ್ಕ ಪ್ರಾಡಕ್ಟ್ಸ್ ಇಟ್ಕೋಬೋದು, ಇಲ್ಲಿ ಸ್ವಲ್ಪ ದೊಡ್ಡ ಪ್ರಾಡಕ್ಟ್ಸ್ ಇಟ್ಕೋಬೋದು. ಇಫ್ ಐ ಆಮ್ ನಾಟ್ ರಾಂಗ್, ಇದನ್ನು ನಾನು ಈ ಥರ ಓಪನ್ ಸಹ ಮಾಡ್ಬೋದು. ನನಗೆ ಬೇಕಾಗಿರೋ ಕಡೆ ನಾನು ಇದನ್ನು ಅಡ್ಜಸ್ಟ್ ಸಹ ಮಾಡ್ಕೋಬೋದು. ಈ ಥರ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮಧ್ಯ ಈ ಥರ ಲೈನ್ಸ್ ಎಲ್ಲ ಇದೆ.
ಸೊ ನಿಮಗೆ ಎಲ್ಲಿ ಬೇಕು ಅಲ್ಲಿ, ಎಷ್ಟು ದೂರಕ್ಕೆ ಬೇಕೋ ಅಷ್ಟು ದೂರಕ್ಕೆ ಕ್ಲೀನಾಗಿ ಪ್ರಾಪರಾಗಿ ಈ ಥರ ನೋಡಿ ಹೀಗೆ ಇಲ್ಲೂ ಸಹ ನೀವು ತೆಗೆದು ಇದನ್ನು ಸಹ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಎಲ್ಲ ಕಡೆನೂ ಈ ಥರ ಲೈನ್ಸ್ ಕೊಟ್ಟಿದ್ದಾರೆ, ಸೊ ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿ ಐ ಹೋಪ್ ಬ್ರಷ್ ಹೋಲ್ಡಿಂಗ್ಸ್ ಅಂತ ಅನ್ಕೋತೀನಿ. ಇಲ್ಲಿ ಬ್ರಷು, ಐಲೈನರು, ಐ ಶ್ಯಾಡೋಸು ಅಥವಾ ಲಿಪ್ ಲೈನರ್ಸು ನೀವು ಯಾವ್ದು ಬೇಕಾದ್ರೂ ಇಟ್ಕೋಬೋದು. ಹಾಗೆ ಇಲ್ಲೂ ಸಹ ಜಿಪ್ ಇದೆ ನಿಮಗೆ, ಇಲ್ಲೂ ಸಹ ನೀವೇನಾದರೂ ಇಟ್ಕೋಬೋದು. ಆ್ಯಂಡ್ ದಟ್ಸ್ ಇಟ್. ಇಟ್ಸ್ ಕ್ವೈಟ್ ಗುಡ್, ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಪ್ರೈಸ್ ಇವಾಗ ಹೇಳ್ತೀನಿ ನಾನು ನಿಮಗೆ. ಐ ಗಾಟ್ ದಿಸ್ ಫಾರ್ 775. ನಾನಿಲ್ಲಿ ಸ್ಕ್ರೀನ್ಶಾಟ್ ಸಿಕ್ಕರೆ ನನಗೆ ಸ್ಕ್ರೀನ್ಶಾಟ್ ಸಹ ನಾನು ಇಲ್ಲೆಲ್ಲಾದರೂ ಹಾಕ್ತೀನಿ, ಲೆಫ್ಟ್ ಆರ್ ರೈಟ್. ಆ್ಯಂಡ್ ಲಿಂಕ್ ಆಬ್ವಿಯಸ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇನ್ ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್. ಆ್ಯಂಡ್ ಇದನ್ನು ಯಾಕೆ ತೊಗೊಂಡೆ ಅಂತ ನಾನು ನಿಮ್ಗೆ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಯಾಕೆ ಅಂದರೆ ನನ್ನ ಹತ್ರ ಈ ಥರ ಕಿಟ್ಟಿತ್ತು. ಆ್ಯಕ್ಚುಲಿ ಇದು ಬಂದು ವರ್ಮೋರಾ ಅಂತ ಒಂದು ಫುಡ್ ಬ್ಯಾಗ್. ಇದರೊಳಗಡೆಗೆ ಲಂಚ್ ಬಾಕ್ಸ್ ಇತ್ತು. ಬಟ್ ನಾನು ಲಂಚ್ ಬಾಕ್ಸಲ್ಲಿರೋ ಲಂಚ್ ಬಾಕ್ಸ್ನ ತೆಗೆದುಬಿಟ್ಟು ಈ ಬ್ಯಾಗ್ ಒಳಗಡೆ ನಂದು ಎಲ್ಲ ಪ್ರಾಡಕ್ಟ್ಸ್ನ ಹೀಗೆ ಚಿತ್ರಾನ್ನ ಮೊಸರನ್ನ ಥರ ಇಟ್ಕೊಂಡಿದ್ದೆ. ನೋಡ್ಬೋದು ನೀವು, ಈ ಥರ ಚಿತ್ರಾನ್ನ ಮೊಸರನ್ನ ಥರ. ಸೊ ನಾನು ಏನಾದ್ರು ಲೈಟಾಗಿ ಮೇಕಪ್ ಮಾಡ್ಕೋಬೇಕು ಅಥವಾ ನನಗೆ ಎಲ್ಲ ಪ್ರಾಡಕ್ಟ್ಸು ಬೇಡ, ಚಿಕ್ಕ ಚಿಕ್ಕ ಪ್ರಾಡಕ್ಟ್ಸ್ ಬೇಕು ಅಂದ್ರೂ ನಾನು ಎಲ್ಲ ಐಟಮ್ಸ್ ಅದನ್ನು ತೆಗಿಬೇಕು ಮತ್ತೆ ಹಾಕಬೇಕು. ಸೊ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ಈ ಥರ ಆರ್ಗನೈಸರ್ನ ತೊಗೊಂಡಿದ್ದೀನಿ. ಸೊ ಇದರೊಳಗಡೆಗೆ ಇವಾಗ ನಾನು ಎಲ್ಲ ಜೋಡಿಸಿ ಇಟ್ಬಿಟ್ಟು ನಿಮಗೆ ಮತ್ತೆ ತೋರಿಸ್ತೀನಿ ಇದೀಗ ಹೇಗೆ ಆರ್ಗನೈಸ್ ಆಗಿ ಮಾಡಿದ್ದೀನಿ ನಾನು ಅನ್ನೋದನ್ನು. ಓಕೆನಾ? ಸೊ 5 minutes ವೇಟ್. 5 minutes later. ನಾನಿವಾಗ ಎಲ್ಲನೂ ಮತ್ತೆ ಅರೇಂಜ್ ಮಾಡಿಬಿಟ್ಟು ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಓಕೆನಾ? ಹೀಗೆ ಆರ್ಗನೈಸ್ ಮಾಡಿದ್ದೀನಿ. ಏನೇನಿದೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಫಸ್ಟು ಟಾಪ್ ರೋಲ್ ತೋರಿಸ್ಬಿಡ್ತೀನಿ. ಇಲ್ಲಿ ನಂದು ಐ ಮೇಕಪ್ಗೆ ರಿಲೇಟೆಡ್ ಒಂದೇ ಒಂದು ಬ್ರಷ್ ಇರೋದು ನನ್ನ ಹತ್ರ ಸದ್ಯಕ್ಕೆ. ಸೊ ಅದೊಂದು ಬ್ರಷ್ ಇಟ್ಟಿದ್ದೀನಿ. ಇನ್ನೊಂದು ಚಿಕ್ಕದು ಎಲ್ಲ ಐ ಶ್ಯಾಡೋ ಜೊತೆಗೆ ಬರುವಂಥ ಚಿಕ್ಕದೊಂದು ಬ್ರಷು, ಇದನ್ನು ನಾನು ಈ ಕಂಪಾರ್ಟ್ಮೆಂಟಲ್ಲಿ ಇಟ್ಟಿದ್ದೀನಿ. ಯು ಕ್ಯಾನ್ ಸಿ ಇದು ನಂದು ಬಂದು ಐ ಮೇಕಪ್ ಅಂದರೆ ಮಸ್ಕಾರಾ, ಐಲೈನರ್ ಆ್ಯಂಡ್ ಕಾಜಲ್ಲು, ಇದನ್ನ ಇಲ್ಲಿ ಇಟ್ಟಿದ್ದೀನಿ. ಇದು ನನ್ನ ಹತ್ರ ಇರುವಂಥ ಲಿಕ್ವಿಡ್ ಲಿಪ್ಸ್ಟಿಕ್ಕು, ಎರಡು ದೊಡ್ಡದಾಗಿರುವಂಥದ್ದನ್ನು ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಏನೂ ಇಲ್ಲ, ಖಾಲಿ. ಆ್ಯಂಡ್ ಇಲ್ಲಿ ಒಂದು ಜಿಪ್ ಥರ ಇರುವಂಥ ಕಂಪಾರ್ಟ್ಮೆಂಟು ನೋಡ್ಬೋದು. ಇಲ್ಲಿ ನಾನು 2 ಐ ಶ್ಯಾಡೋಗಳನ್ನ ಇಟ್ಟಿದ್ದೀನಿ, ಐ ಶ್ಯಾಡೋ ಪ್ಯಾಲೆಟ್ ಇಟ್ಟಿದ್ದೀನಿ. ನನ್ನ ಹತ್ರ ಇನ್ನೊಂದಿದೆ, ಅದು ಇದ್ರೊಳಗಡೆ ಹೋಗ್ತಾ ಇಲ್ಲ. ಸೊ ನಾನು ಅದನ್ನು ಹಾಗೆ ಆಚೆ ಇಡ್ತೀನಿ. ಇದೆರಡು ಸಾಕಾಗುತ್ತೆ ನನಗೆ ಬೇಸಿಕ್ಕಾಗಿ ಎಲ್ಲ ಕಡೆ ಯೂಸ್ ಮಾಡೋದಕ್ಕೆ. ಸೊ ದಿಸ್ ಈಸ್ ಮೈ ಫಸ್ಟ್ ಕಂಪಾರ್ಟ್ಮೆಂಟ್. ಇದು ಈ ಥರ ಹೀಗೆ ಈ ಥರ ಫುಲ್ಲು ಕವರ್ ಆಗುತ್ತೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಈ ಥರ ಟಬ್ ಥರ ಇರೋದು. ಸೊ ಇದರಲ್ಲೂ ನಾನು ನಿಮ್ಗೆ ಹೀಗೆ ತೋರಿಸ್ಬಿಡ್ತೀನಿ. ಓಕೆನಾ? ನನಗೆ ಗ್ರಿಪ್ ಸಿಗ್ತಾ ಇಲ್ಲ. ಆ್ಯಂಡ್ ಇದು ಸಮ್ ಕಾಟನ್ ಆ್ಯಂಡ್ ಸಮ್ ಇಯರ್ಬಡ್ಸು ಬೇಕಾಗುತ್ತೆ ಅಂತ. ಆ್ಯಂಡ್ ಇದು ಒಂದು ಫೇಸ್ ವಾಶು ಎಮರ್ಜೆನ್ಸಿಗೆ ಅಂತ. ಆ್ಯಂಡ್ ಇಲ್ಲಿ ನನ್ನ ಹತ್ರ ಇರುವಂಥ ಲಿಪ್ಸ್ಟಿಕ್ಸು, ಲಿಕ್ವಿಡ್ ಲಿಪ್ಸ್ಟಿಕ್ಕು ಇದೆ ಆ್ಯಂಡ್ ಸ್ಟಿಕ್ ಲಿಪ್ಸ್ಟಿಕ್ಸು ಸಹ ಇದೆ. ಸೊ ನಾನು ಅದನ್ನು ಇದರೊಳಗಡೆ ಈ ಕಂಪಾರ್ಟ್ಮೆಂಟಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಬಂದು ರಬ್ಬರ್ ಬ್ಯಾಂಡು ಆ್ಯಂಡ್ ಶಿಮರ್ ಬ್ರಿಕ್ಸ್ ಬಾಕ್ಸು ಇದನ್ನು ಇಟ್ಟಿದ್ದೀನಿ ಈ ಕಂಪಾರ್ಟ್ಮೆಂಟಲ್ಲಿ. ಆ್ಯಂಡ್ ಇಲ್ಲಿ ಬಂದು ಬ್ಯೂಟಿ ಬ್ಲೆಂಡರ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ವೆಟ್ ವೈಪ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಇದನ್ನು ಇಲ್ಲೇ ಇಟ್ಬಿಡ್ತೀನಿ ವೆಟ್ ವೈಪ್ಸ್ ಜೊತೆಗೆ. ಇದು ನನ್ನ ಹತ್ರ ಇರುವಂತಹ ಐ ಲ್ಯಾಶಸ್. ಆ್ಯಂಡ್ ಇದು ಸಮ್ ಬಿಂದೀಸ್ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಫೇಸ್ ಪೌಡರ್ ಕಿಟ್. ಆ್ಯಂಡ್ ಇಲ್ಲಿ ಕೆಳಗಡೆ ನಂದು ಫಿಟ್ ಮಿ ಅವ್ರದ್ದು ಸೆಟ್ಟಿಂಗ್ಸ್ ಪೌಡರ್ ಇಟ್ಟಿದ್ದೀನಿ, ಸೆಟ್ಟಿಂಗ್ ಪೌಡರ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನಂದು ಫೌಂಡೇಶನ್ ಇಟ್ಟಿದ್ದೀನಿ. ಆ್ಯಂಡ್ ಇದು ಈ ಬಾಕ್ಸ್ ಜೊತೆಗೆ ಬಂದಿದ್ದಂತಹ ಏರ್ ಫ್ರೆಶ್ನರ್ದು ಟ್ಯಾಬ್ ಪಾಕೆಟ್ ಇರುತ್ತಲ್ಲ ಅದು. ಸೊ ಇದು ನಂದು ಎಂಟೈರ್ ಮೇಕಪ್ ಕಿಟ್ಟು ದಿಸ್ ನೋಡಿ ಫುಲ್ ಆಯಿತು. ಇದನ್ನು ಈ ಥರ ಕ್ಯಾರಿ ಮಾಡ್ಕೊಂಡು ಇದೊಂದು ಬಾಕ್ಸ್ ನೀವೆಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಕ್ಲೀನಾಗಿ ತೊಗೊಂಡು ಹೋಗ್ಬೋದು. ಯಾವುದೇ ಥರದ್ದಂತಹ ಏನಂತಾರೆ ಟೆನ್ಷನ್ಸ್ ಇರಲ್ಲ. ನಾನು ಈ ಥರ ಎಲ್ಲರೂ ರೆಡಿ ಆಗಬೇಕಾದ್ರೆ ಕ್ಲೀನಾಗಿ ಈ ಥರ ಜಿಪ್ ಓಪನ್ ಮಾಡಿಬಿಟ್ಟು ನಂದು ಅಂಗಡಿ ಓಪನ್ ಮಾಡ್ಕೊಂಡು ನಾನು ಕೂತ್ಕೊಂಡ್ರೆ ಐ ಆಮ್ ಗುಡ್ ಟು ಗೋ ಫಾರ್ ದ ಮೇಕಪ್. ದಟ್ಸ್ ಇಟ್. ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ಲೆಕ್ಸಿಬಲಾಗೂ ಇರುತ್ತೆ, ತುಂಬ ಈಸಿಯಾಗೂ ಇರುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ತುಂಬ ಏನು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನೂ ಇರಲ್ಲ. ಈಸಿಯಾಗಿ ತೊಗೊಂಡು ಹೋಗ್ಬೋದು, ಎಲ್ಲಿ ಹೋಗಬೇಕಾದ್ರೂ ಆರಾಮ್ಸೆ ಫಿಟ್ ಆಗುತ್ತೆ.
ಇದ್ರ ಜೊತೆಗೆ ನೀವು ಸಣ್ಣ ಪುಟ್ಟ ಜ್ಯುವೆಲ್ರಿನೂ ಸಹ ಇದ್ರೊಳಗಡೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಬಿಕಾಸ್ ನಂತರ ಒಂದು 2-3 ಕಂಪಾರ್ಟ್ಮೆಂಟ್ಸ್ ಇನ್ನ ಖಾಲಿ ಇದ್ದಾವೆ. ಸೊ ನನಗೆ ಅವಾಗ ಅನ್ಸುತ್ತೆ ನಾನು ಇನ್ನೂ ಇದಕ್ಕೆ ಏನೇನು ಆ್ಯಡ್ ಆನ್ ಮಾಡಬೇಕು ಅನ್ನೋದು ಒಂದೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ನನಗೆ. ಇನ್ನೂ ನಾನು ಕೆಲವು ಮೆಟೀರಿಯಲ್ಸ್ನ ಆ್ಯಡ್ ಮಾಡಬೇಕು. ಫ್ಯೂಚರ್ ಡೇಸಲ್ಲಿ ನಾನು ಅದನ್ನು ಸಹ ಮಾಡ್ತೀನಿ. ಆ್ಯಂಡ್ ದಿಸ್ ಈಸ್ ಮೈ ಒನ್ ಆಫ್ ದ ಬ್ಯೂಟಿಫುಲ್ ಕಿಟ್ ರೆಡಿ. ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಯಿತು. ಇದು ತುಂಬ ಪ್ಲೇಸ್ ಏನು ಕನ್ಸ್ಯೂಮ್ ಮಾಡಲ್ಲ. ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಆರಾಮ್ಸೆ ಇದನ್ನು ಕ್ಯಾರಿ ಮಾಡ್ಬೋದು ನಿಮ್ಮ ಬ್ಯಾಗಲ್ಲಿ. ಆ್ಯಂಡ್ ಯೋಚನೆ ಮಾಡೋವಂಥ ಅವಶ್ಯಕತೆನೇ ಇರಲ್ಲ. ಅಪ್ಪ ಮೇಕಪ್ ಏನು ಮಾಡೋದಪ್ಪ, ಮೇಕಪ್ದು ಟೈಮಿಂಗ್ಸು ಹಿಂಗೆ, ನಾನು ಎಲ್ಲೆಲ್ಲಿ ಹುಡುಕ್ಲಿ ನನ್ನ ಮೆಟೀರಿಯಲ್ಸ್ನ ಅಂತ. ಆ್ಯಂಡ್ ನಾನು ಇದರಿಂದ ಎಲ್ಲ ಖಾಲಿ ಮಾಡಿ ಈ ಬಾಕ್ಸ್ಗೆ ಎಲ್ಲನೂ ಶಿಫ್ಟ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ ಎಲ್ಲನೂ ಬಂದಿದೆ ಅಂತ. ಸೊ ಇದು ನನ್ನ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರ ಪ್ರಾಡಕ್ಟ್ ನಿಮಗೂ ಬೇಕು, ನಿಮಗೂ ಇಷ್ಟ ಆಯಿತು, ನೀವು ನಿಮ್ಮ ಮೇಕಪ್ಸ್ ಆಗಿರ್ಬೋದು ಅಥವಾ ಯಾವುದೇ ಥರದ ಗ್ಲಾಮಪ್ ಪ್ರಾಡಕ್ಟ್ಸ್ನ ಸ್ಟೋರ್ ಮಾಡಬೇಕು ಅಂತಂದರೆ ಈ ಥರ ಬಾಕ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ದು ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ಆ್ಯಂಡ್ ಎಂಜಾಯ್ ಯೋರ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಸಹ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಾಯ್, ಟಾಟಾ.